ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವ. ಫಸ್ಟ್ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತೇನೆ. ಕಡಲೆಬೇಳೆ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಓಕೆ, ಹೊಂಬಣ್ಣ ಬರೋವರೆಗೂ ಹುರ್ಕೊಂಡು ಟೇಸ್ಟ್ ಬರುತ್ತೆ ಅಷ್ಟೇ. ಓಕೆ, ಹೊಂಬಣ್ಣ ಬರೋವರೆಗೂ. ಓಕೆ, ಹೊಂಬಣ್ಣ ಬರೋವರೆಗೂ ಹುರ್ಕೊಂಡು ಇವಾಗ ಸ್ವಲ್ಪ ಈರುಳ್ಳಿ ಹಾಕೋಣ. ಓಕೆ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಸಾಂಬಾರು ಈರುಳ್ಳಿ ಇದ್ದರೆ ಸಾಂಬಾರು ಈರುಳ್ಳಿನ ಹಾಕೋಬೋದು, ಏನು ತೊಂದರೆ ಇಲ್ಲ. ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊಂಡು. ಹಾಗಾಗಿ ಇವಾಗ ಫಸ್ಟು ಸ್ವಲ್ಪ ಹುಣಸೆಹಣ್ಣು ಹಾಕೋಣ. ಹುಣಸೆಹಣ್ಣು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕೋಬೇಕು. ಗುಡ್ಡೂರು ಹಾಕೋಬೋದು, ಮತ್ತು ಬಾಡಿಸ್ಕೊಳ್ತಿದ್ದೇನೆ. ಓಕೆ, ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಚೆನ್ನಾಗಿ ವಾಸನೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಓಕೆ, ಇದಕ್ಕೆ ಇವಾಗ ನೆಕ್ಸ್ಟು ಉಪ್ಪು ಹಾಕಬೇಕು. ಓಕೆ, ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಇದನ್ನು ರುಬ್ಕೋಬೇಕು. ನೀರು ಮಾತ್ರ ಆ್ಯಡ್ ಮಾಡೋದು ಬೇಡ, ನೀರು ಬೆಲ್ಲ ಬಾಕಿ ಏನು ಸಾಮಾನು ಆ್ಯಡ್ ಮಾಡೋದು ಬೇಡ, ಹಂಗೆ ರುಬ್ಕೋಣ. ಓಕೆ, ಹಂಗೆ ರುಬ್ಕೊಂಡು ಸಾಕು. ಗ್ಯಾಸ್ ಆಫ್ ಮಾಡಿಕೊಂಡು ರುಬ್ಕೋಣ. ತುಂಬ ಟೇಸ್ಟ್ ಬರುತ್ತೆ ಇದು. ಇದನ್ನು ನೀರು ಹಾಕ್ಲಾರ್ದಂಗೆ ರುಬ್ಕೋಬೇಕು, ನೀರೆಲ್ಲ ಬೇಡ, ಹಾಗೆ ರುಬ್ಕೊತೀನಿ. ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರು ನಡೀತೈತೆ. ಓಕೆ, ಇವಾಗ ರುಬ್ಕೊಂಬೇಡ, ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ತವಾ ಕಾಯಲ್ಲಿಡಬೇಕು. ತವಾ ಕಾಯಲ್ಲಿಟ್ಟ ಮೇಲೆ ಇವಾಗ ದೋಸೆ ಹಾಕೋಣ. ಓಕೆ, ದೋಸೆ ಹಾಕ್ಕೊಂಡ್ರೆ ಕಾವಲಿ ಮೇಲೆ ದೋಸೆ ಹಾಕೋಣ. ಓಕೆ, ಎಷ್ಟು ತಿಳಿ ಬೇಕು ಅಷ್ಟು ತಿಳು ಹಾಕೋಬೋದು. ದಪ್ಪ ಬೇಕಂದ್ರೆ ದಪ್ಪ, ಮೀಡಿಯಮ್ ಬೇಕಂದ್ರೆ ಮೀಡಿಯಮ್ ಹಾಕೋಬೋದು, ಏನು ತೊಂದರೆ ಇಲ್ಲ. ಓಕೆ, ಇದಿದೆ ಬೆನ್ನಿ ತಿರುಗಿದ್ದಾರೆ. ಇವಾಗ ಮಸಾಲ ಇದೆ ಅಲ್ಲ, ಮಸಾಲ ಐತಲ್ಲ, ಮಿಕ್ಸಿ ಜಾರಿ ಒಳಗೆ ಹಾಕಿ ಮಿಕ್ಸಿ ಮಾಡಿದ್ದು ಇದನ್ನು ಅದಕ್ಕೆ ಅಪ್ಲೈ ಮಾಡ್ಕೋಬೇಕು. ಫುಲ್ಲು ಹೇಗಿದೆ ಅಪ್ಲೈ ಮಾಡ್ಕೊಳ್ತೀವಿ. ಓಕೆ, ಎಲ್ಲದೂ ಸ್ಪ್ರೆಡ್ ಮಾಡಬೇಕು ಇದ್ರ ತುಂಬಾ. ಓಕೆ, ಸ್ಪ್ರೆಡ್ ಮಾಡ್ಕೊತೀನಿ ಹಾಗೆ ನೀಟಾಗಿ. ಸೂಪರಾಗಿದೆ. ಆಯಿಲ್ ನೋಡ್ಕೊಂಡು ಹಾಕ್ಕೋಬೇಕು. ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೋಬೇಕಂದ್ರೆ ನೆಕ್ಸ್ಟ್ ಇವಾಗ ನೀವು ಜಾಸ್ತಿ ಆಯಿಲ್ ತಿನ್ನೋದಾದರೆ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ತಿನ್ನಲ್ಲ ಅಂತಂದರೆ ತುಪ್ಪ ಗಿಪ್ಪ ಹಾಕೋಬೋದು. ಬೇಡ ನಮಗೆ ಇಷ್ಟೇ ಸಾಕು ಅಂತಂದರೆ ಓಕೆ. ವೆರಿ ಟೇಸ್ಟಿ ಆಗಿರುತ್ತೆ, ತುಂಬ ಡಿಲಿಷಿಯಸ್ ಆಗಿರುತ್ತೆ. ಓಕೆ, ಇದು ಬೆಂದಿದೆ ದೋಸೆ. ಇವಾಗ ನೋಡೋಣ. ವಾವ್, ಸೂಪರಾಗಿದೆ. ತುಂಬ ಕ್ರಿಸ್ಪಿಯಾಗಿ, ತುಂಬ ಮಸಾಲ ಆಗಿ, ತುಂಬ ಟೇಸ್ಟಿ ಆಗಿರುತ್ತೆ. ಇದಕ್ಕಿನ್ನೂ ಸ್ವಲ್ಪ ಏನಾದರೂ ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಓಕೆ, ಇದನ್ನ ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಓಕೆ, ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮಸಾಲ ದೋಸೆ ಇದು ಸಾಂಬಾರಿದೆ, ಇದು ಚಟ್ನಿ ಇದೆ. ಇದು ತುಂಬ ಡಿಲಿಷಿಯಸ್ ಆಗಿದೆ, ಕ್ರಿಸ್ಪಿ ಆಗಿದೆ. ಓಕೆ ನೋಡಿ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ.